Hi, hello everyone. Welcome back to our YouTube channel VR1. Today let us discuss the last year question paper of social science which was held on 6th for 2022. Okay, let us discuss by key answers of let us discuss the 6 sentences. 25th question: what were the impacts of British education in India? British education in India. So the answer is nationalities, idols, and the impetus to local literature, languages, periodicals, social religion reforms, and fresh thinking's influence of the freedom struggle across the globe. Appreciation to the rich culture traditions. ಇದಿಷ್ಟರಲ್ಲಿ ಯಾವ್ದಾನ 6 ಅಂದರೆ ಇದು ಅಷ್ಟೇ. ಎನಿ 1 ಪಾಯಿಂಟ್ ಕ್ಯಾರೀಸ್ ಆಫ್ ಮಾರ್ಕ್ಸ್. ಸೊ ಎನಿ 6 ಬರೆದ್ರೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 26th ಕ್ವಶನ್: ವಾಟ್ ಆರ್ ದ ಏಮ್ಸ್ ಆಫ್ ಆರ್ಯ ಸಮಾಜ್ ಏಮ್ಸ್ ಏನು ಅಂತ ಕೇಳಿದರೆ, ಸೊ ಇಲ್ಲ ಅಂದರೆ ಆರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಾಟ್ ವರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. ಸೊ ಇವೆರಡರಲ್ಲಿ ಸೆಕೆಂಡ್ ಕ್ವಶನ್ ಈಸಿ ಇರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ 2 ಕ್ವಶನ್ಸ್ ಆಲ್ಸೋ. ಸೊ ವಾಟ್ ಆರ್ ದ ಏಮ್ಸ್ ಆಫ್ ಆರ್ಯ ಸಮಾಜ್ ಏಮ್ ಏನು? ಬಿಲೀಫ್ ಇನ್ ಒನ್ ಗಾಡ್. ಆರ್ಯ ಸಮಾಜ್ ಏನು ಬಿಲೀವ್ ಮಾಡ್ತಿದ್ರು? ಬಿಲೀವ್ ಇನ್ ಒನ್ ಗಾಡ್ ಆ್ಯಂಡ್ ರಿಜೆಕ್ಟೆಡ್ ಕ್ಯಾಸ್ಟ್ ಸಿಸ್ಟಮ್. ಅವರು ಕ್ಯಾಸ್ಟ್ ಸಿಸ್ಟಮ್ ರಿಜೆಕ್ಟ್ ಮಾಡಿದ್ರು. ಎಂಕರೇಜ್ಮೆಂಟ್ ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಎಂಕರೇಜ್ ಮಾಡಿದ್ರು. ಸೊ ರಿಜೆಕ್ಟೆಡ್ ಪಾಲಿನಮಿ ಆ್ಯಂಡ್ ಚೈಲ್ಡ್ ಮ್ಯಾರೇಜ್ ರಿಜೆಕ್ಟ್ ಮಾಡಿದ್ರು. ಮೆನ್ ಮತ್ತು ವುಮೆನ್ಗೆ ಈಕ್ವಾಲಿಟಿ ಕೊಟ್ಟರು. ಸೊ ಮೆನ್ ಆ್ಯಂಡ್ ವುಮೆನ್ ಗೇವ್ ಮೆನ್ ಆ್ಯಂಡ್ ವುಮೆನ್ ಈಕ್ವಾಲಿಟಿ ಆ್ಯಂಡ್ ಸ್ಟಡಿ ಪ್ರಿಫರೆನ್ಸ್ ಟು ವೇದಾಸ್. ನೆಕ್ಸ್ಟ್ ಅದೇ ಆರ್ ಆಪ್ಷನಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಅಟ್ ದ ಟೈಮ್ ಆಫ್ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸಲ್ಲಿ ಇಂಡಿಯಾ ಏನೇನು ಫೇಸ್ ಮಾಡಿದ್ದಾರೆ ಅಂತ. ಕಮ್ಯುನಿಸಮ್, ವೈಲೆನ್ಸ್ ಆ್ಯಂಡ್ ಇಂಟ್ರಿಗೇಷನ್ ಆಫ್ ಪ್ರಿನ್ಸ್ಲೆಸಿ ಸ್ಟೇಟ್ಸ್, instability of commerce, industry, trade, and creating constitution, new government, neighboring enemies, and gender, caste discrimination, refugees. ಏನು ಇದು 7 ಪಾಯಿಂಟ್ಸ್ ಇದೆ. ಏನು 6 ಬರೀಬೋದು. ನೆಕ್ಸ್ಟ್ 27th ಕ್ವಶನ್: ವಾಟ್ ಆರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್? ಇಂಪಾರ್ಟೆಂಟ್ ಕ್ವಶನ್ ಇದು. 2020ಇಂದನೂ ರಿಪೀಟ್ ಆಗ್ತಿರೋ ಕ್ವಶನ್ ಇದು. ಸೊ ಇದು ನಮಗೆ ಅಂದರೆ 2020 4 ಮಾರ್ಕ್ಸ್ ಕ್ವಶನ್ಸ್ ಕೇಳಿದರು. ಸೊ 8 ಪಾಯಿಂಟ್ಸ್ ಬರೀಬೇಕಿತ್ತು. ಬಟ್ ಇಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ರೆ ಏನೇ ಇದ್ರೂ ಇದಂತೂ ಇಂಪಾರ್ಟೆಂಟ್ ಕ್ವಶನ್. ಸೊ ಲೆಟ್ ಅಸ್ ಡಿಸ್ಕಸ್ ದಿಸ್ ಆನ್ಸರ್. ಡಿಡ್ ನಾಟ್ ಕವರ್ ಹೋಲ್ ಇಂಡಿಯಾ ಅಂದರೆ ಏನು? ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡಿಡ್ ನಾಟ್ ಕವರ್ ಹೋಲ್ ಇಂಡಿಯಾ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್: ಇಶ್ಯೂ ಆಫ್ ರೈಟ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್. ರೈಟ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ಕೊಟ್ಟರು. ಸೊ ನಾಟ್ ಪ್ಲ್ಯಾನ್ ಆಗಿರಲಿಲ್ಲ. ಡಿಸ್ಯೂನಿಟಿ ಅಮಂಗ್ ಸೋಲ್ಜರ್ಸ್ಗೆ ಯೂನಿಟಿ ಇರಲಿಲ್ಲ. ಅವ್ರು ಹೋದ್ರೆ ಏನೋ ನಮಗೇನು ಅಂತ ಅವರು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಲ್ಯಾಕ್ ಡೈರೆಕ್ಷನ್ ಕರೆಕ್ಟಾಗಿರಲಿಲ್ಲ. ಲೀಡರ್ಶಿಪ್ಪು ಇರಲಿಲ್ಲ. ಆ್ಯಂಡ್ ಲ್ಯಾಕ್ ಡಿಸಿಪ್ಲಿನು ಮೇಂಟೈನ್ ಮಾಡ್ತಿರಲಿಲ್ಲ. ಆರ್ಗನೈಸೇಷನಲ್ ಸ್ಕಿಲ್ಸು ಇರ್ತಿರಲಿಲ್ಲ. ಆಮೇಲೆ ಮಿಲಿಟರಿ ಸ್ಟ್ರಾಟಜೀಸು ಇರ್ತಿರಲಿಲ್ಲ. ಸೊ ಲ್ಯಾಕ್ ಆಫ್ ಮಿಲಿಟರಿ ಸ್ಟ್ರಾಟಜೀಸ್ ಆ್ಯಂಡ್ ಪ್ಲ್ಯಾನ್ಸ್. ಲ್ಯಾಕ್ಡ್ ಡೆಫಿನೆಟ್ ಏಮ್ ಕರೆಕ್ಟ್ ಏಮ್ ಇರಲಿಲ್ಲ. ಆಮೇಲೆ ಇಂಡಿಯನ್ ಕಿಂಗ್ಸ್ ಲಾಯಲ್ ಟು ದ ಬ್ರಿಟಿಷ್. ಇಂಡಿಯನ್ ಕಿಂಗ್ಸ್ ಬ್ರಿಟಿಷ್ಗೆ ಲಾಯಲ್ ಆಗಿದ್ರು, ಅಂದರೆ ಅವ್ರ ಪರವಾಗಿದ್ರು. ಆ್ಯಂಡ್ ಪ್ಲಂಡರಿಂಗ್ ಆ್ಯಂಡ್ ಅದರ್ ಕ್ರೈಮ್ಸ್ ಬೈ ಸೋಲ್ಜರ್ಸೇ ಅಂದರೆ ಡಬಲ್ ಗೇಮ್ ಮಾಡೋ ಥರ ಅಂತ. ಸೊ ನೆಕ್ಸ್ಟ್ 28th ಕ್ವಶನ್: ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಆಫ್ ಇಂಡಿಯಾ ಆ್ಯಂಡ್ ರಷ್ಯಾ. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಕ್ವಶನ್ ಈಸ್ ರಿಪೀಟೆಡ್ ಫ್ರಮ್ 2020. ಸೊ 4 ಇಯರ್ಸ್ ಇದು ರಿಪೀಟ್ ಆಗ್ತಾನೆ ಬರ್ತಿದೆ. ಸೊ ದ ಆನ್ಸರ್ ಈಸ್ ಕಾರ್ಡಿನಲ್ ರಿಲೇಷನ್ಶಿಪ್, ಅಪೋಸ್ಡ್ ಚೈನಾ ಇನೋವೇಷನ್ ಆ್ಯಂಡ್ ಗೋವಾ ಲಿಬರೇಷನ್, ತಾಸ್ಕೆಂಟ್ ಅಗ್ರಿಮೆಂಟ್ ಆ್ಯಂಡ್ ಅಗ್ರಿಮೆಂಟ್ ಆಫ್ 20 years ಆಫ್ ಪೀಸ್ ಕೋಆಪರೇಷನ್, ಸ್ಟೀಲ್ ಪ್ಲಾಂಟ್ಸ್ ಅಟ್ ಬಿಲ್ಹೈ ಬೋಕಾರೋ, ಇಂಪ್ರೂವ್ಮೆಂಟ್ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಟೆಕ್ನಾಲಜಿ, ಆ್ಯಂಡ್ supported India's quest for permanent membership in UN Security Councils. ಇದರಲ್ಲೂ ಅಷ್ಟೇ 7 to 8 ಪಾಯಿಂಟ್ಸ್ ಇದೆ. ಎನಿ 6 ಯು ಕ್ಯಾನ್ ರೈಟ್. ಸೊ 29th ಕ್ವಶನ್ಸ್: ರೆಡ್ ದ ಲೀಗಲ್ ಮೆಜರ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ ಇನ್ ಇಂಡಿಯಾ. ಇದು ಅಷ್ಟೇ. ದಿಸ್ ಕ್ವಶನ್ ಆಲ್ಸೋ ರಿಪೀಟೆಡ್ ಫ್ರಮ್ 2020. ಆ್ಯಕ್ಚುಲಿ 2018ನಲ್ಲೂ ಬಂದಿತ್ತು ಈ ಕ್ವಶನು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ಸಲ್ಲಿ ವೆರಿ ಇಂಪಾರ್ಟೆಂಟ್. ಅಂದರೆ ಇದು 27 ರಿಪೀಟು, 28 ಆಲ್ಸೋ ರಿಪೀಟೆಡ್ ಕ್ವಶನ್, 29 ಆಲ್ಸೋ ರಿಪೀಟೆಡ್ ಕ್ವಶನ್. ಸೊ ದ ಆನ್ಸರ್ ಆಫ್ ದ 29th ಕ್ವಶನ್ ಈಸ್ ದ ಲೀಗಲ್ ಮೆಜರ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ ಇನ್ ಇಂಡಿಯಾ ಈಸ್ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಅಕಾರ್ಡಿಂಗ್ ಟು ಆರ್ಟಿಕಲ್ 1917, Untouchability Offence Act according to the Act of 1955,
So the Protection of Civil Rights Act in 1976, right to vote, equality among the articles that includes 15, 16, 17, 36 to 46, and reservation in education employment. So that according to the act 29, 16 of 4 and 320 of 4. Eradication of untouchability and state responsibility 1989. So the reservation in politics article 320, 332 and 334. Enter into public temples according to the article 25. ಸೊ ಇಷ್ಟರಲ್ಲಿ ಯಾವುದನ್ನ 8 to 9 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ ಎನಿ 6 ಬರೀಬೋದು. ಸೊ ನೆಕ್ಸ್ಟ್ 30th ಕ್ವಶನ್ಸ್ ಇದರಲ್ಲಿ ಆಪ್ಷನ್ ಇದೆ. ವಾಟ್ ಆರ್ ದ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸ್ ದ ಲೋಕಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಲಿಸ್ಟ್ ಔಟ್ ದ ಇದು ಎಫೆಕ್ಟ್ಸ್ ಆಫ್ ಸೈಕ್ಲೋನ್. ಇದು ಅಷ್ಟೇ ರಿಪೀಟ್ ಆಗಿಲ್ಲ. ಸೊ ಲೆಟ್ ಅಸ್ ಡಿಸ್ಕಸ್ ದಿಸ್ ಎನಿವೇಸ್. ವಾಟ್ ಆರ್ ದ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸ್ ಲೋಕಲೈಸೇಷನ್ ಇನ್ ಇಂಡಸ್ಟ್ರೀಸ್ ಅಂದರೆ, ಸೊ ಫಸ್ಟ್ ಪಾಯಿಂಟ್ ಇಸ್ ರಾ ಮೆಟೀರಿಯಲ್ಸ್ ಆ್ಯಂಡ್ ದ ಪವರ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಮಾರ್ಕೆಟ್, ಕ್ಯಾಪಿಟಲ್, ಲೇಬರ್, ವಾಟರ್, ಕ್ಲೈಮೇಟ್, ಗೌರ್ಮೆಂಟ್ ಪಾಲಿಸೀಸ್. ಯಾವ ಥರ ಬರಿಬೋದು ಅಂತ ನೋಡ್ರಿ. ಇದು ಎನಿ 6 ಬರಿಬೋದು. ಎನಿ 6 ಬರೆಯೋದಕ್ಕಿಂತ ನೀವು 7 to 8 ಪಾಯಿಂಟ್ಸ್ ಬಂತು ಅಂದರೆ ಒಂದು ತಪ್ಪಾದರೆ ಇನ್ನೊಂದಕ್ಕೆ ನಾವೇ ಅವ್ರಿಗೆ ಆಪ್ಷನ್ ಕೊಟ್ಟಿರೋ ಥರ ಆಗುತ್ತೆ. ಸೊ ಆ ಥರ ಕೊಟ್ಟ ಅಂದ್ರೂ ಅವರೇ ಚೂಸ್ ಮಾಡ್ಕೊತಾರೆ ತಪ್ಪಾಗಿರೋದು ಯಾವುದು ಅವ್ರು ಬಿಟ್ಟು ಇದು ಕರೆಕ್ಟ್ ಇರೋದನ್ನ. ಸೊ ನೆಕ್ಸ್ಟ್ ಲಿಸ್ಟ್ ಔಟ್ ದ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್ ಎಫೆಕ್ಟ್ಸ್ ಏನು ಅಂತ ಕೇಳಿದರೆ, ಸೊ ದ ಆನ್ಸರ್ ಇಸ್ ಲಾಸ್ ಆಫ್ ಇದು ಸೈಕ್ಲೋನಿಂದ ಲಾಸ್ ಆಫ್ ಲೈಫ್ ಆಗುತ್ತೆ, ಪ್ರಾಪರ್ಟಿ ಲಾಸ್ ಆಗುತ್ತೆ, ಡ್ಯಾಮೇಜ್ ಆಫ್ ಬಿಲ್ಡಿಂಗ್ಸ್, ಆಮೇಲೆ ಬಿಲ್ಡಿಂಗ್ ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜ್ ಟು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ಗೆ ಮತ್ತು ಕಮ್ಯುನಿಕೇಷನ್ಗೆ ಡ್ಯಾಮೇಜ್ ಆಗುತ್ತೆ, ಡಿಸ್ಪ್ಯೂಟ್ ಪವರ್ ಸಪ್ಲೈ ಇರಲ್ಲ, ಆಮೇಲೆ ಡೆಸ್ಟ್ರಾಯ್ ಕ್ರಾಪ್ಸ್, ಆಮೇಲೆ ಫಾರ್ಮರ್ಸ್ ಬೆಳೆದಿರೋ ಕ್ರಾಪ್ಸ್ ಎಲ್ಲ ಡೆಸ್ಟ್ರಾಯ್ ಆಗುತ್ತೆ, ಆಮೇಲೆ ವೆಜಿಟೇಷನ್ ಡೆಸ್ಟ್ರಾಯ್ ಆಗುತ್ತೆ, ಅನಿಮಲ್ ಸ್ಯಾಂಚುರಿನೂ ಡೆಸ್ಟ್ರಾಯ್ ಆಗ್ತಾ ಬರುತ್ತೆ, ಆಮೇಲೆ ಅನಿಮಲ್ಸೇ ಕಾಣಿಸ್ತಾ ಬರೋಲ್ಲ ನಮಗೆ. ನೆಕ್ಸ್ಟ್ 31st ಕ್ವಶನ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಎಕ್ಸ್ಪ್ಲೇನ್. ಇದು ಅಷ್ಟೇ 2018-19 ಬಂದಿರೋ ಕ್ವಶನ್. ಸೊ ದ ಆನ್ಸರ್ ಈಸ್ ರಿಸೋರ್ಸ್ ಡೆವಲಪ್ ಆಗ್ತಿರೋದು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆ್ಯಂಡ್ ವಿಡನ್ಸ್ ಮಾರ್ಕೆಟ್, ಇನ್ಕ್ರೀಸ್ ಟ್ರೇಡ್, ಎಂಪ್ಲಾಯ್ಮೆಂಟ್, ರೈಸ್ಡ್ ಇನ್ಕಮ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಎನ್ಕರೇಜ್ ಟೂರಿಸಮ್, ಹೆಲ್ಪ್ಸ್ ಡಿಫೆನ್ಸ್ ಅಂತ. ನೆಕ್ಸ್ಟ್ 32nd ಕ್ವಶನ್, ಪಾಯಿಂಟ್ ಔಟ್ ದ ವೇರಿಯಸ್ ಡೈಮೆನ್ಷನ್ಸ್ ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಪ್ರಿವಿಲಿಂಗ್ ಇನ್ ಪ್ರೆಸೆಂಟ್ ಡೇ ಇನ್ ಇಂಡಿಯಾ. ಸೊ ಇದೇನು ಹೊಸ ಕ್ವಶನ್ ಅನಿಸ್ತಾ ಇದೆ. ಸೊ ಆರ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಅಡಾಪ್ಟೆಡ್ ಇನ್ ಇಂಡಿಯಾ. ಆರ್ ಅಂತ ಕೊಟ್ಟರೆ ಪಂಚಾಯತ್ ರಾಜ್ ಸಿಸ್ಟಮ್ 2020 ಬಂದಿರೋದು, 2022 ಬಂದೈತೆ. ಸೊ 2 ಟೈಮ್ಸ್ ರಿಪೀಟ್ ಆಗಿರೋ ಕ್ವಶನ್ಸ್ ಇದು. ಸೊ ಫಸ್ಟ್ ಕ್ವಶನ್ 32nd ಫಸ್ಟ್ ಕ್ವಶನ್ಸ್ ನೋಡೋಣ. ಜೆಂಡರ್ ಡಿಸ್ಕ್ರಿಮಿನೇಷನಲ್ಲಿ ಸೆಕ್ಸ್ ರೇಷಿಯೋ ಕಮ್ಮಿ ಆಗೋದು, ಆಮೇಲೆ ಲಿಟ್ರೇಸಿ, ವರ್ಕ್ ಪ್ಲೇಸ್, ಲೋ ವೇಜಸ್ ಆ್ಯಂಡ್ ನಾಟ್ ಫ್ರೀ ಟು ಸ್ಪೆಂಡ್ ದೇರ್ ಇನ್ಕಮ್ ಆ್ಯಂಡ್ ನಾಟ್ ಮೆನಿ ಆರ್ ಸೀನ್ ಇನ್ ಬೆಟರ್ ಹೈಲಿ ಪೇಡ್ ಪೊಸಿಷನ್ಸ್ ಒಂದು, ಇಲ್ನೆಸ್ ಒಂದು, ಹೆವಿ ವರ್ಕ್ ಲೋಡ್ ಒಂದು, ಮತ್ತು ಇಲ್ನೆಸ್ಸಲ್ಲೇ ಡೆತ್ ಅಮಂಗ್ ಮದರ್ ಇನ್ಫೆಂಟ್. ಅದೇ ಇಲ್ನೆಸ್ಸಲ್ಲೇ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಆ ಟೈಪ್ಸ್ ಎಲ್ಲ ಬೇರೆ ಪಾಯಿಂಟ್ ಮಾಡಿ ಬರಿಬೋದು. ಆಮೇಲೆ ಫೀಮೇಲ್ ಫಾರ್ಟಿಸಿಟಿ, ಆಮೇಲೆ ಪೊಲಿಟಿಕಲಿ ನೆಗ್ಲೆಕ್ಟೆಡ್ ಅಂತ ಒಂದು. ಎನಿ 6 ಇಷ್ಟರಲ್ಲಿ ಎನಿ 6. ಸೊ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಫ್ಯೂಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಅಡಾಪ್ಟೆಡ್ ಇನ್ ಇಂಡಿಯಾ. ಅದು ಕಮ್ಮಿ ಪಾಯಿಂಟ್ಸು, ಪಂಚಾಯತ್ ರಾಜ್ 6 ಪಾಯಿಂಟ್ಸ್ ಇರೋದು. ಸೊ ಲೆಟ್ ಅಸ್ ಡಿಸ್ಕಸ್ ದಟ್. 3 ಟೈರ್ ಸ್ಟ್ರಕ್ಚರ್ ಒಂದು. ಸೊ ಡೈರೆಕ್ಟ್ ಪಿರಿಯಾಡಿಕ್ ಎಲೆಕ್ಷನ್ಸ್. ನೀವೆಲ್ಲ ಸೆಂಟೆನ್ಸ್ ಬರೆಯೋ ಬದಲು ಅದ್ರಲ್ಲಿ ಮೇನ್ ಆಪ್ಷನ್ ಅಂದರೆ ಮೇನ್ ಬರೆದ್ರೂ ಕೊಡ್ತಾರೆ ಮಾರ್ಕ್ಸು. ಸೊ ಅದು ಇವಾಗ ಹೇಳಿದ್ನಲ್ಲ 3 ಟೈರ್ ಸ್ಟ್ರಕ್ಚರ್ ಆ ಥರ. ನೆಕ್ಸ್ಟ್ 3rd ಪಾಯಿಂಟ್ ರಿಸರ್ವೇಷನ್, ಆಮೇಲೆ 4th ಬಜೆಟ್, ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟೀಸ್ ಒಂದು, ಎಕ್ಸಿಕ್ಯೂಟಿವ್ ಸಪೋರ್ಟ್ ಸ್ಟಾಫ್ ಒಂದು, ಸ್ಟ್ರಿಕ್ಟ್ ಪ್ರೊಡ್ಯೂಸರ್ಸ್ ಫಾರ್ ಡಿಸೊಲ್ಯೂಷನ್ ಆ್ಯಂಡ್ ಎಲೆಕ್ಷನ್ಸ್ ಅಂತ. ನೆಕ್ಸ್ಟ್ 33rd ಕ್ವಶನ್ಸ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ 2020 ಫಂಕ್ಷನ್ಸ್ ಆಫ್ RBI ಕೇಳಿದರು. 2021 ಸೊ ಕೊರೋನಾ ಇತ್ತು, ಅವರಿಗೆ ಚೂರಿ ಕರೆಂಟ್ ಸರ್ ಇತ್ತು. ಸೊ ಫಂಕ್ಷನ್ಸ್ ಆಫ್ ಬ್ಯಾಂಕ್ 2019 ರಿಪೀಟ್ ಆಗೈತೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್, ಮತ್ತು ಅದಕ್ಕೆ ಆರ್ ಅಂತ ಕೊಟ್ಟಿದ್ದಾರೆ. ವಾಟ್ ಆರ್ ದ ಎಂಟರ್ಪ್ರಿನರ್ ರೋಲ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕೇಳಿ. ಸೊ ಲೆಟ್ ಅಸ್ ಡಿಸ್ಕಸ್ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್. ಅಕ್ಸೆಪ್ಟಿಂಗ್ ಡೆಪಾಸಿಟ್ ಅಕ್ಸೆಪ್ಟ್ ಮಾಡೋದು, ಲೋನ್ಸ್, ಮನಿ ಟ್ರಾನ್ಸ್ಫರ್, ಆಮೇಲೆ ಕಲೆಕ್ಟಿಂಗ್ ಚೆಕ್ಯೂಸ್, ಡ್ರಾಫ್ಟ್ಸ್, ಬಿಲ್ಸ್, ಡಿಸ್ಕೌಂಟ್ಸ್ ಆಫ್ ಬಿಲ್ಸ್, ಸೇಫ್ ಡೆಪಾಸಿಟ್ ಲಾಕರ್ಸ್, ಫಾರಿನ್ ಎಕ್ಸ್ಚೇಂಜ್, ಸೇಫ್ ಕಸ್ಟಡಿ ಆಫ್ ವ್ಯಾಲ್ಯೂಸ್, ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಜನರೇಟ್ ಗ್ಯಾರಂಟಿ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಅಂತ. ಎನಿ 6 ಇದರಲ್ಲೂ ಅಷ್ಟೇ 3 ಮಾರ್ಕ್ಸು. ಸೊ ಎನಿ 6. ನೆಕ್ಸ್ಟ್
ನೆಕ್ಸ್ಟ್ ವಾಟ್ ಆರ್ ದ ಎಂಟರ್ಪ್ರಿನರ್ಸ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಸೊ ಕ್ಯಾಪಿಟಲ್ ಫಾರ್ಮೇಷನ್, ಎಂಪ್ಲಾಯ್ಮೆಂಟ್, ಇನ್ಕ್ರೀಸ್ GDP per capita income and market development, improvement of standard of living, development of industries, promotes exports, changing technology, innovations ಅಂತ. ನೆಕ್ಸ್ಟ್ ಫಿಫ್ತ್ ಮೇನ್ಗೆ ಹೋಗೋಣ. ಫಿಫ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೋವ್ 8 sentence. ಪಾಯಿಂಟ್ ಈಸ್ ಹೌ ಡಿಡ್ ದಂಡಿಯಾ ವಾಕ್ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆರ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ರಾಡಿಕಲ್ಸ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಅಂತ. ಸೊ 34th ಕ್ವಶನಲ್ಲಿ ಸೆಕೆಂಡ್ ಆಪ್ಷನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಅಂದರೆ ರಾಡಿಕಲ್ಸ್ ಎಷ್ಟೊಂದ್ಸಲಿ ರಿಪೀಟ್ ಆಗೈತಿದು. ಸೊ ಲೆಟ್ ಅಸ್ ಡಿಸ್ಕಸ್ ದಾಂಡಿಯಾ ವಾರ್ಗೆ ಆನ್ಸರು ಬಿಲ್ಟ್ ಆರ್ಮಿ ಬಿಲ್ಟ್ ಮಾಡ್ಕೊಂಡಿದ್ರು, ಕ್ಯಾಪ್ಚರ್ಡ್ ಶಿವಮೊಗ್ಗ ಫೋರ್ಟ್ಸ್ ಅಂತ, ಆ್ಯಂಡ್ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಟು ಕ್ಯಾಪ್ಚರ್ ಚಿತ್ರದುರ್ಗ, ಬಟ್ ವೆಲ್ಲೆಸಿ ಟ್ರೈ ಟು ಚೆಕ್ ದ ರೆಬಿಲಿಯನ್, ಆ್ಯಂಡ್ ಬ್ರಿಟಿಷ್ ಅಟ್ಯಾಕ್ಡ್ ಆನ್ ಶಿವಮೊಗ್ಗ, ಹೊನ್ನಲಿ, ಹರಿಹರ, ಆ್ಯಂಡ್ ಕ್ಯಾಪ್ಚರ್ಡ್ ಆಫ್ ಶ್ರೀಕಾರಿಪುರ, Dandiya's light to Gutti, and attacked on Gutti by Nizam, Dandiya's flight to Maratha region, and continued his war in split of defeat of Marathas, and encouraged by Payalgars, and French extended supported, and British army followed Dandiya, and capture of Srihatti. Followers of Dandiya were killed. British attacked from all directions and was caught between Maratha and Nizam army. British attacked him near Yellapari and killed Dandiya at Kongal, and captured arms and ammunition by British. ಇದಿಷ್ಟರಲ್ಲಿ ಎನಿ ಏಯ್ಟ್ ಈಸಿಯಾಗಿರೋದು ಬರಿಬೋದು. ಸೊ ಲೆಟ್ ಅಸ್ ಡಿಸ್ಕಸ್ ದ ರೋಲ್ ಆಫ್ ರಾಡಿಕಲ್ಸ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಫಸ್ಟ್ ಒನ್, ರೋಲ್ ಆಫ್ ರಾಡಿಕಲ್ಸ್ ಇಸ್ ಆಲ್ಸೋ known as moderates or as political beggars, and radicals opposed the stance of British and opposed the partisans of Bengal, and radicals implemented Raksha Bandhan and also implemented Swadeshi movement, gave a call to boycott foreign goods and supported institutions ಅಂತ ಒಂದು. ನೆಕ್ಸ್ಟ್ radicals encouraged to use local government goods, and Tilak declared Swaraj is my birthright and I shall have it. ಸೊ ಇದು ಈ ಕ್ವಶನ್ಗೆ ಈ ಪಾಯಿಂಟ್ ಮೇನಾಗಿ ಬರೀಲೇಬೇಕು. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ತಿಲಕ್ ಡಿಕ್ಲೇರ್ಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್. ಸೊ ಮೈಂಡಲ್ಲಿ ಇಟ್ಕೊಳ್ಳಿ, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಹ್ಯಾವ್ ಇಟ್. ಅವನೇನು ಅಂದ್ಕೊಂಡಿದ್ದ, ಸ್ವರಾಜ್ ಈಸ್ ಮೈ ಸ್ವರಾಜು ನನ್ನ ಬರ್ತ್ ರೈಟ್ ಆಗಿದ್ರೆ ಅದು ನನಗೆ ಸಂಬಂಧ ಆಗಬೇಕು. ಸೊ ಐ ಹ್ಯಾವ್ ಇಟ್. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಕಂಪ್ಲೀಟ್ ಫ್ರೀಡಮ್ ವಾಸ್ ದ ಏಮ್. ಅದು ಏನಾಗಿತ್ತು ಅಂದರೆ ರಾಡಿಕಲ್ಸ್ ಏನಾಗಿತ್ತು ಅಂದರೆ ಕಂಪ್ಲೀಟ್ ಫ್ರೀಡಮ್ ಬರಬೇಕು ಅಂತ. ಆ್ಯಂಡ್ ರಾಡಿಕಲ್ ಇಂಪ್ಲಿಮೆಂಟೆಡ್ ಆರ್ಗನೈಸ್ಡ್ ಪೀಪಲ್, ಆ್ಯಂಡ್ ಶಿವಾಜಿ ಗಣೇಶ ದುರ್ಗಾ ಸೆಲೆಬ್ರೇಷನ್ಸ್ ಆಲ್ಸೋ ಇಂಪ್ಲಿಮೆಂಟೆಡ್ ಬೈ ದ ರಾಡಿಕಲ್ಸ್. ತಿಲಕ್ ಪಬ್ಲಿಷ್ಡ್ ಕೇಸರಿ ಇನ್ ಮರಾಠ, ಆ್ಯಂಡ್ ತಿಲಕ್ ವಾಸ್ ಅರೆಸ್ಟೆಡ್ ಫಾರ್ ರೈಟಿಂಗ್ಸ್. ಗೀತ ರಸಾಯ ಅಂದರೆ ಇದು ಗೀತ ರಸಾಯ ಫುಲ್ಲಿಡ್ ವಿತ್ ಫ್ರೀಡಮ್ ಸ್ಟ್ರಗಲ್. ಈ ಗೀತ ರಸಾಯ ಯಾರು ಬರ್ದಿದ್ದು, ತಿಲಕ್ಕೆ ಬರ್ದಿರೋದು. ಸೊ ಅದರಲ್ಲಿ ಫುಲ್ಲಿಡ್ ವಿತ್ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಅದರಲ್ಲಿ ಇರುತ್ತೆ. ಸೊ ನೀವು ಅದಕ್ಕೆ 10th ಆದಮೇಲೆ ಓದಬೇಕು ಅಂತ ಇದ್ದರೆ ಆ ಬುಕ್ ತೊಗೊಂಡು ಓದ್ರಿ, ಈಸಿ ಇರುತ್ತೆ. ನೆಕ್ಸ್ಟ್ 35th ಕ್ವಶನ್, ವಾಟ್ ಈಸ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಫ್ರೀಡಮ್ ಸ್ಟ್ರಗಲ್? ವೆರಿ ಇಂಪಾರ್ಟೆಂಟ್ ಕ್ವಶನು. 3 ಮಾರ್ಕ್ಸಲ್ಲಿ ಹೇಳಿದೆ ನಾನು ಬ್ರಿಟಿಷ್ದು ಅಂತ. ಅದು 4 ಮಾರ್ಕ್ಸಲ್ಲಿ ಕೊಟ್ಟಿದ್ರು 2020. 2022 3 ಮಾರ್ಕ್ಸಲ್ಲಿ ಕೊಟ್ಟವ್ರೆ. ಬಟ್ ಇವಾಗ 35th ಕ್ವಶನ್ ಇದು ಸುಭಾಷ್ ಚಂದ್ರ ಬೋಸ್ದು. It is repeated in 2018, 19, 20 and 23 also. So very important question. Let us discuss destitute steps ತಗೊಂಡಿದ್ರು. Refused posting and participated in freedom struggle. ಸುಭಾಷ್ ಚಂದ್ರ ಬೋಸ್ ಪೋಸ್ಟಿಂಗ್ ತಗೋತಿರ್ಲಿಲ್ಲ and he participated in freedom struggle. And Subhash Chandra Bose is also ಅಂದರೆ is popularly known as ನೇತಾಜಿ ಅಂತ ಕರಿತಿದ್ರು. So Subhash Chandra Bose engaged in organizing Indians from outside India, and Subhash Chandra Bose toured many countries, requested to support freedom struggle. ಅದು ಎಷ್ಟೊಂದು ಕಂಟ್ರಿ ತಿರುಗಾಡಿದ್ರು ಫ್ರೀಡಮ್ ಸ್ಟ್ರಗಲ್ಗೆ ಸಪೋರ್ಟ್ ಮಾಡಿ ಅಂತ. ಕಾಂಗ್ರೆಸ್ ಸೊಸೈಟಿ ಪಾರ್ಟಿ, ಆಮೇಲೆ ಇಂಪ್ಲಿಮೆಂಟೆಡ್ ಕಾಂಗ್ರೆಸ್ ಸೊಸೈಟಿ ಪಾರ್ಟಿ. ಹರಿಪುರ್ ಕಾನ್ವರ್ಸೇಷನ್ ಒಂದು, ಡಿಫೆನ್ಸ್ ಆಫ್ ಆಪ್ಷನ್ ಆ್ಯಂಡ್ ಕ್ಲಾಸ್ ಬಿಟ್ವೀನ್ ಗಾಂಧಿ ಬಾಸ್ ಡಿಕ್ಲೇರ್ಡ್ ಹಿಸ್ ಫೈಟ್ ವಿತಿನ್ INC ಒಂದು. ಈ ಪಾಯಿಂಟ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ.
ಸೊ ಸುಭಾಷ್ ಚಂದ್ರ ಬೋಸ್ ಕ್ವಿಟೆಡ್ ಅಂದರೆ ಅದೇ ಕಾಂಗ್ರೆಸ್ ಬಿಟ್ಟರು ಅಂತ. ಫಾರ್ವರ್ಡೆಡ್ ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡೆಡ್ ಬ್ಲಾಕ್ ಫಾರ್ವರ್ಡ್ ಮಾಡಿದ್ರು. ಸೊ ಅಪೋಸಿಡ್ ಬ್ರಿಟಿಷ್ ಫಾರ್ ವಾರ್ ಪ್ರಿಪರೇಷನ್, ಆಮೇಲೆ ವಾರ್ ಪ್ರಿಪೇರ್ ಮಾಡಬೇಕಾದ್ರೆ ಅವರು ಬ್ರಿಟಿಷ್ನ ಅಪೋಸ್ ಮಾಡಿದ್ರು. ಅರೆಸ್ಟೆಡ್ ಬೈ ಸುಭಾಷ್ ಚಂದ್ರ ಬೋಸ್ ವಾಸ್ ಅರೆಸ್ಟೆಡ್ ಬೈ ಬ್ರಿಟಿಷ್, ಅದೇ ನೇತಾಜಿ ವಾಸ್ ಅರೆಸ್ಟೆಡ್ ಬೈ ಬ್ರಿಟಿಷ್ ಆ್ಯಂಡ್ ರೀಚ್ಡ್ ಜರ್ಮನಿ. ಸುಭಾಷ್ ಚಂದ್ರ ಬೋಸ್ ರೀಚ್ಡ್ ಜರ್ಮನಿ. ಹಿಟ್ಲರ್ ಅಗ್ರೀಡ್ ಟು ಎಕ್ಸ್ಟೆಂಡ್ ಹೆಲ್ಪ್, ಹಿಟ್ಲರು ಅಗ್ರಿ ಮಾಡ್ಕೊಂಡ. ಸೊ ಸುಭಾಷ್ ಚಂದ್ರ ಬೋಸ್ ಆರ್ಗನೈಸ್ಡ್ ಇಂಡಿಯನ್ ವಾರ್ ಪ್ರಿಸನರ್ಸ್ ಇನ್ ಜರ್ಮನಿಲೇ ಇಂಡಿಯನ್ ವಾರ್ ಪ್ರಿಸನರ್ಸ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಸ್ಪೀಚಸ್ ಓವರ್ ಅಜಿತ್ ಹಿಂದ್ ರೇಡಿಯೋದಲ್ಲಿ. ಸೊ ಜಾಯ್ನ್ಡ್ ವಿತ್ ರಸಿಭರಿ ಬೋಸ್, ಸುಭಾಷ್ ಚಂದ್ರ ಬೋಸ್ ಅದೇ ನೇತಾಜಿ ಜಾಯ್ನ್ ವಿತ್ ರಸಿಭರಿ ಬೋಸ್ ಒಂದು. ಸೊ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಕಾಲ್ಡ್ ಫಾರ್ ಡೆಲ್ಲಿ ಚಲೋ. ನೇತಾಜಿ ಏನು ಮಾಡಿದ್ರು, ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕಾಲ್ಡ್ ಫಾರ್ ಡೆಲ್ಲಿ ಚಲೋ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಮೋಟೋ ಒಂದೇ, ಗಿವ್ ಮೀ ಯುವರ್ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ. ಸೊ ಇಷ್ಟರಲ್ಲಿ 3 to 4 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅವರು ಪೋಸ್ಟಿಂಗ್ರ ರೆಫ್ಯೂ ಮಾಡ್ತಿದ್ರು, ಆಮೇಲೆ ಅವರು ಪಾಪ್ಯುಲರ್ಲಿ ನೋನ್ ಆಸ್ ನೇತಾಜಿ ಅಂತ 2 ಪಾಯಿಂಟು, ಆಮೇಲೆ ಕಾಂಗ್ರೆಸ್ ಪಾರ್ಟಿನ ಇಂಪ್ಲಿಮೆಂಟ್ ಮಾಡಿದ್ರು 3, ಮತ್ತು ಕಾಂಗ್ರೆಸ್ ಪಾರ್ಟಿ ಬಿಟ್ಟೋದ್ರು 4. ಸೊ ಆಮೇಲೆ ಬ್ರಿಟಿಷ್ ಅವರು ಅರೆಸ್ಟ್ ಮಾಡಿದ್ರು. ಆಮೇಲೆ ಜರ್ಮನಿಗೆ ಹೋಗಿದ್ರು 6 ಪಾಯಿಂಟು 7 ಪಾಯಿಂಟು. ಜರ್ಮನಿಗೆ ಹೋದ್ಮೇಲೆ ಅವ್ರ ಸ್ಪೀಚ್ ಎಲ್ಲ ಸ್ಪ್ರೆಡ್ ಮಾಡಿದ್ರು ರೇಡಿಯೋದಲ್ಲಿ. ಸೊ ಆಮೇಲೆ ಅವರು ಒಂದು ಇಂಪ್ಲಿಮೆಂಟ್ ಮಾಡಿದ್ರು, ಅಂದರೆ ಡೆಲ್ಲಿ ಚಲೋ ಅಂತ ಒಂದು ಇಂಪ್ಲಿಮೆಂಟ್ ಮಾಡಿದ್ರು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇದೆ, ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ. ಸೊ 9 to 10 ಪಾಯಿಂಟ್ಸ್ ಹೇಳಿದ್ದೀನಿ. ಇಷ್ಟರಲ್ಲಿ ಒಂದು 10 ಪಾಯಿಂಟ್ಸ್ ಬರೆದ್ರೆ 10 ಪಾಯಿಂಟ್ಸ್ಗಿನ್ನ 8 ಪಾಯಿಂಟ್ಸ್ ಬರೆದ್ರೆ 8 ಪಾಯಿಂಟ್ಸ್ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ 36th ಕ್ವಶನ್, ವಿಚ್ ಮೆಜರ್ಸ್ ಆರ್ ಟೇಕನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್ ಇನ್ ಇಂಡಿಯಾ. ಆಮೇಲೆ ಯಾವ ಮೆಜರ್ಸ್ ತೊಗೊಂಡಿದ್ದಾರೆ ಸ್ಟೇಟಸ್ ಆಫ್ ಇಂಡಿಯಾ ಇಂಪ್ರೂವ್ ಮಾಡೋಕ್ಕೆ ಅಂತ. ಸೊ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಒಂದು. ಸೊ ವುಮೆನ್ ಎಜುಕೇಷನ್ ಆ್ಯಂಡ್ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ಒಂದು, ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ವುಮೆನ್ಸ್ ಆ್ಯಂಡ್ ಶ್ರೀ ಶಕ್ತಿ ವಾಸ್ ಇಂಪ್ಲಿಮೆಂಟೆಡ್. ಅಸೋಸಿಯೇಷನ್ಸ್, different types of associations were implemented to improve status of women, and self-help groups improve ಮಾಡಿದ್ರು. and improved women's commission and political local bodies government recruitment reservations given to women, and loans subsidiaries for self-employed ಅವ್ರವ್ರ ಕೆಲಸ ಮಾಡೋದಕ್ಕೆ ಲೋನ್ಸು ಸಬ್ಸಿಡರೀಸ್ ಎಲ್ಲ ಕೊಡ್ತಿದ್ರು. ನೆಕ್ಸ್ಟ್ 37th questions, list out the types of agriculture followed in India. ಯಾವ್ಯಾವ ಅಗ್ರಿಕಲ್ಚರ್ ಫಾಲೋಡ್ ಇನ್ ಇಂಡಿಯಾ ಅಂತ ಕೇಳಿದರೆ, ಸೊ ಆನ್ಸರ್ ಈಸ್ ಸಬ್ಸಿಸ್ಟೆನ್ಸಲ್ಲಿ 2 ಪಾಯಿಂಟ್ಸ್ ಇದೆ. ಸೊ ಶಿಫ್ಟಿಂಗ್ ಆ್ಯಂಡ್ ಸೆಡಿಂಟರಿ ಒಂದು. ಸೊ ನೆಕ್ಸ್ಟ್ ಪಾಯಿಂಟ್, ಇಂಟೆನ್ಸಿವ್, ಕಮರ್ಷಿಯಲ್, ಮಿಕ್ಸ್ಡ್, ಪ್ಲಾಂಟೇಷನ್, ಡ್ರೈ, ಹ್ಯೂಮಿಡಿಟಿ, ಇರಿಗೇಷನ್. ಇದಿಷ್ಟರಲ್ಲಿ 8 ಬರೀಬೇಕು. ಸೊ 1 2 3 4 5 6 7 8 9 10 ಆ್ಯಕ್ಚುಲಿ 8 ಕೊಟ್ಟಿರೋದು. ಫಸ್ಟ್ ಸಬ್ಸಿಸ್ಟೆನ್ಸಲ್ಲಿ 2 ಡಿಫ್ರೆಂಟ್ ಆಗೈತಲ್ಲ, ಅದು ಬರ್ದಿಲ್ಲ ಅಂದರೂ ಆಗುತ್ತೆ. 8 ಪಾಯಿಂಟ್ಸ್. ಲಾಸ್ಟ್ ಮೇನ್, ಡ್ರಾ ಆ್ಯಂಡ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ದ ಫಾಲೋಯಿಂಗ್. ಔಟ್ಲೈನ್ ಮ್ಯಾಪ್ ಡ್ರಾ ಮಾಡಿ ಅಂತ ಕೇಳಿದರೆ, ಸೊ ಇಮ್ಯಾಜಿನೇಷನ್ ಎಷ್ಟು ಒಂದ್ಸಲಿ ನಾವು ಅಂದರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಇಲ್ಲಿ ಏನು ಕೊಟ್ಟವ್ರೆ ಅಂದರೆ 23.5 ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಕೇಳಿದ್ರೆ, ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಕೇಳಿದ್ರೆ ಅಂದರೆ ಅಡ್ಡಡ್ಡ ಬರುತ್ತೆ ನಾರ್ತ್ ಲ್ಯಾಟಿಟ್ಯೂಡ್. ಈಸ್ಟ್ ಲಾಂಗಿಟ್ಯೂಡ್ ಅಂತ ಕೇಳಿದ್ರೆ ಉದ್ದುದ್ದ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಬಕ್ರಾನಂಗಲ್ ಇದು ಇಂಡಿಯಾದಲ್ಲಿ ಕಾಶ್ಮೀರ್ ಮತ್ತು ಡೆಲ್ಲಿ ಮಧ್ಯದಲ್ಲಿ ಬರುತ್ತೆ ಬಕ್ರಾನಂಗಲ್. ಆ್ಯಂಡ್ ರಿವರ್ ಕಾವೇರಿ ಗೊತ್ತು, ಫ್ರಮ್ ಕರ್ನಾಟಕ ಟು ತಮಿಳ್ನಾಡು ಫ್ಲೋ ಆಗುತ್ತೆ. ಹಂಗೆ ಬರ್ದಿಲ್ಲ ಅಂದರೂ ಸುಮ್ಮನೆ ಪಾಯಿಂಟ್ ಇಟ್ಟರು ಆಗುತ್ತೆ, ಕರ್ನಾಟಕದಲ್ಲಿ ಅಲ್ವಾ ತಗೊಳ್ಳೋದು. ಸೊ ಕರ್ನಾಟಕದಲ್ಲಿ ಮೈಸೂರು ಸೈಡಲ್ಲಿ ಏನಾದರೂ ಪಾಯಿಂಟ್ ಮಾಡಿದ್ರೆ ಕೊಡ್ತಾ ಇರೋದು ಸಿ ಪಾಯಿಂಟ್. ನೆಕ್ಸ್ಟ್ ಮುಂಬೈ ಡೈರೆಕ್ಟ್ ಕೊಟ್ಟಿರೋದು. ಸೊ ಲಾಸ್ಟ್ ಈ ಥರ ಮುರುಡೇಶ್ವರ ಸೈಡಲ್ಲಿ ಬರುತ್ತೆ ಮುಂಬೈ. ದಿಸ್ ಈಸ್ ದ ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ದಿಸ್ ಮೇಕ್ಸ್ ಯು ಟು ಫೀಲ್ ಬೆಟರ್. ಅಂದರೆ ಇದು ನೋಡಿದ ತಕ್ಷಣ ಈಸಿ ಅನ್ನಿಸ್ಬೋದು ನಿಮಗೂ, ಭಯ ಪಡೋದೇನಿಲ್ಲ. ಲಾಸ್ಟ್ ಎಕ್ಸಾಮ್ ಬೇರೆ ಇಲ್ಲ. ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಆಮೇಲೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಫ್ಯೂಚರ್ ಅಪ್ಡೇಟ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಎಕ್ಸಾಮ್.